ನಮಸ್ಕಾರ. ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ನೈಋತ್ಯದ ಮೋಡದ ವಾಸ್ತು ವಿಚಾರ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ. ಈ ಹಿಂದಿನ ಸಂಚಿಕೆಗಳಲ್ಲಿ ಆಗ್ನೇಯದ ಮೋಡ ಅಂದರೇನು, ಅದರ ಹಿಂದಿನ ಸಂಚಿಕೆಗಳಲ್ಲಿ ವಾಯುವ್ಯದ ಮೋಡ ಅಂದರೇನು ಅಂತ ವಿವರಿಸಿದ್ದೆ. ಈ ದಿನದ ಸಂಚಿಕೆಯಲ್ಲಿ ಮನೆಯ ನೈಋತ್ಯ ಭಾಗದಲ್ಲಿ ಅಂದರೆ ಸೌತ್ ಮತ್ತು ವೆಸ್ಟ್ನ ಸೇರತಕ್ಕಂಥ ಮೂಲೆಯ ನೈಋತ್ಯದ ಭಾಗದ ಮೂಡ ವಿಚಾರ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ. ನೋಡಿ, ಇದು ಪೂರ್ವ, ಇದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ. ದಕ್ಷಿಣದ ಕಾಂಪೌಂಡ್ನ ನೈಋತ್ಯ ಭಾಗ, ಪಶ್ಚಿಮದ ಕಾಂಪೌಂಡ್ನ ನೈಋತ್ಯ ಭಾಗ ಎರಡೂ ಸೇರಿ ಈ ಜಾಗದಲ್ಲಿ ಒಂದು ಚಾವಣಿ ಹಾಕಿ, ಈ ಜಾಗದಲ್ಲಿ ಒಂದು ರೂಮ್ ಆಗಲಿ, ಒಂದು 5x5 ಇಲ್ಲ ಒಂದು 10x10. ನೋಡಿ, ಈ ಭಾಗ ಸಪೋಸ್ ಒಂದು 15 ಅಡಿ ಇರುತ್ತೆ ಅಂದ್ಕೊಳ್ಳಿ, ಇದೊಂದು 8 ಅಡಿ ಇರುತ್ತೆ, ಇದೊಂದು 8 ಅಡಿ ಇಲ್ಲ 6 ಅಡಿ ಇರುತ್ತೆ. ಈ ಭಾಗದಲ್ಲಿ ನೈಋತ್ಯನ ಮೂಡ ಮಾಡಿರ್ತಾರೆ, ಅಂದರೆ ಇಲ್ಲೊಂದು ಚಿಕ್ಕದೊಂದು ಉಪಗೃಹ ಮಾಡಿರ್ತಾರೆ. ಈ ರೀತಿ ಒಂದು ನೈಋತ್ಯದಲ್ಲಿ ರೂಮ್ ಮಾಡಿ ಅದನ್ನ ಮೂಡ ಮಾಡೋದ್ರಿಂದ ಏನಾದರೂ ತೊಂದರೆಗಳಿದೆಯಾ ಅಂತ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ. ಯಾಕೆ ಹೇಳ್ತೀನಿ ಅಂತಂದ್ರೆ, ಈ ಹಿಂದಿನ ಸಂಚಿಕೆಯಲ್ಲಿ ಆಗ್ನೇಯದ ಮೂಡ, ಈ ಭಾಗದಲ್ಲಿ ಮೂಡ ಆದರೆ ಏನು ಅನ್ನೋದರ ವಾಸ್ತು ಸಂಚಿಕೆ ವಿವರಿಸಿದ್ದೆ. ಅದೇ ರೀತಿ ವಾಯುವ್ಯದಲ್ಲಿ ಮೂಡ ಆದರೆ ಅದರಿಂದ ಲಾಭ ನಷ್ಟ ಏನು, ಅದರ ತೊಂದರೆಗಳೇನು ಅದರ ವಿವರಿಸಿದ್ದೆ. ಈ ದಿನ ಮನೆಯ ನೈಋತ್ಯ ಭಾಗದಲ್ಲಿ ಒಂದು ಉಪಗೃಹ ಅಥವಾ ಒಂದು ಶೆಡ್ ಮಾಡಿ ನೈಋತ್ಯ ಭಾಗದ ಮೂಡ ಆಗೋದ್ರಿಂದ ವಾಸ್ತುವಿನ ರೀತಿ ನಮಗೇನಾದರೂ ತೊಂದರೆಗಳಾಗುತ್ತಾ ಅಥವಾ ಅದರಿಂದ ಏನಾದರೂ ಬೆನಿಫಿಟ್ ಆಗುತ್ತಾ ಅನ್ನೋದರ ವಾಸ್ತು ಸಂಚಿಕೆ ನಿಮಗೆ ಸಂಪೂರ್ಣವಾಗಿ ವಿವರಿಸ್ತೇನೆ. ಅದೇ ರೀತಿ ಯಾರೆಲ್ಲ ನಮ್ಮ ಇರೋ ವಾಸ್ತು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಕೊನೆವರೆಗೂ ನೋಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮಗೆ ನೈಋತ್ಯ ಮೂಡದ ವಾಸ್ತು ವಿಚಾರ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಮತ್ತು ಅದರಿಂದ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ ಈ ದಿನದ ವಾಸ್ತು ಸಂಚಿಕೆಯನ್ನು ನಿಮಗೆ ಪರಿಪೂರ್ಣವಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ನೋಡಿ, ಇದೊಂದು 30, ಇದೊಂದು 40, ಇದು 40, ಇದು 30 ಇರುತ್ತೆ. ಒಂದು ವಾಸ್ತು ರೀತಿಯಲ್ಲಿ ಕಾಂಪೌಂಡ್ ಮಾಡಿರ್ತೀರ. ದಕ್ಷಿಣಕ್ಕೆ ಒಂದು 8 ಅಡಿ, ಉತ್ತರಕ್ಕೊಂದು 15 ಅಡಿ, ಪಶ್ಚಿಮಕ್ಕೊಂದು 6 ಅಡಿ, ಪೂರ್ವಕ್ಕೊಂದು 10 ಅಡಿ ಇಲ್ಲ 15 ಅಡಿನ ಬಿಟ್ಟು ವಾಸ್ತು ರೀತಿಯಲ್ಲಿ ಮನೆಯೆಲ್ಲ ಕಟ್ಕೊಂಡಿರ್ತೀರ. ಆಗ್ನೇಯದಲ್ಲೂ ಮಾಡಬಾರ್ದು ಅಂತಾರೆ, ವಾಯುದಲ್ಲೂ ಮಾಡಬಾರ್ದು ಅಂತಾರೆ. ನಮಗೊಂದು ರೂಮ್ ಬೇಕಾಗುತ್ತೆ, ನಮಗೆ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅಥವಾ ಏನೋ ಮನೆಯಲ್ಲಿ ಬೇಕಾಗಿರೋ ಅಂಥ ವಸ್ತುಗಳನ್ನ ಇಡೋದಕ್ಕೆ ಒಂದು ರೂಮ್ ಬೇಕಾಗಿರುತ್ತೆ. ಈ ಭಾಗದಲ್ಲಿ ಮಾಡ್ಕೊಳ್ಬೋದಾ ಅಥವಾ ಮಾಡ್ಕೊಂಡಿದ್ದೀವಿ ಸರಿನಾ ಅನ್ನೋದರ ವಾಸ್ತು ಸಂಚಿಕೆಯಲ್ಲಿ ಸುಮಾರು ಜನ ಕೇಳ್ತಾರೆ. ಹಾಗಾಗಿ ನೋಡಿ, ಇಲ್ಲಿ ನೈಋತ್ಯ ಭಾಗದಲ್ಲಿ ಒಂದು 6x10 ಅಥವಾ 8x6 ಒಂದು ರೂಮ್ ಮಾಡಿಕೊಂಡು ಮನೆ, ಇದು ಮನೆ, ಈ ಮನೆಗೆ ನೈಋತ್ಯ ಭಾಗದಲ್ಲಿ ಮೂಡ ಅಂತ ಕರೀತಾರೆ. ಇದನ್ನು ಯಾವಾಗ ದಕ್ಷಿಣ ಪಶ್ಚಿಮ ಎರಡೂ ಸೇರಿ ಕಾಂಪೌಂಡ್ ಮೇಲೆ ಅಥವಾ ಕಾಂಪೌಂಡಿಂದ ಒಳಗಡೆ ಆದರೂ ತೊಂದರೆ ಇಲ್ಲ. ಈ ಭಾಗದಲ್ಲಿ ನೈಋತ್ಯ ಭಾಗದಲ್ಲಿ ಒಂದು ಶೆಡ್ ಮಾಡಿ ಅಥವಾ ಮೂಡ ಮಾಡಿದರೆ ಅದು ನಮಗೆ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಸುಮಾರು ಜನಕ್ಕೆ ಗೊಂದಲ ಇರುತ್ತೆ. ಬೇರೆ ಜಾಗಗಳಲ್ಲಿ ಮಾಡಬಾರ್ದು ಅಂತ ಹೇಳಿದ್ದಾರಲ್ಲ, ಇಲ್ಲಿ ಏನು ತಪ್ಪಾಗುತ್ತೋ ಒಳ್ಳೇದಾಗುತ್ತೋ ಅನ್ನೋದು ಗೊಂದಲ ಇರುತ್ತೆ. ನೋಡಿ, ಈ ನೈಋತ್ಯ ಭಾಗದಲ್ಲಿ ಮೂಡ ಮಾಡೋದ್ರಿಂದ ಒಳ್ಳೆಯದೇ. ದಕ್ಷಿಣಕ್ಕಿಂತ ಉತ್ತರಕ್ಕೆ ಅಧಿಕ ಜಾಗ, ಪಶ್ಚಿಮಕ್ಕಿಂತ ಪೂರ್ವಕ್ಕೆ ಅಧಿಕ ಜಾಗ ಮಾಡಿ ಸುತ್ತು ಯಾವುದೇ ಭಾಗ ಮೂಡ ಮಾಡದೆ ಮನೆ ಮಾಡಿದ್ರೂ ತುಂಬ ಒಳ್ಳೆಯದೇ. ಇಲ್ಲ ನಮಗೆ ಒಂದು ರೂಮ್ ಅವಶ್ಯಕತೆ ಇದೆ, ನಾವು ಎಲ್ಲೋ ಒಂದು ಜಾಗದಲ್ಲಿ ಏನಾದರೂ ಮಾಡಲೇಬೇಕು ಅನ್ನೋದಾದರೆ ನೈಋತ್ಯ ಭಾಗದಲ್ಲಿ ಮಾಡ್ಬೋದು. ಈಶಾನ್ಯ ಭಾಗದಲ್ಲೂ ಮಾಡಬಾರ್ದು, ಈ ಭಾಗದಲ್ಲೂ ಮಾಡಬಾರ್ದು, ಈಶಾನ್ಯನ ಮೂಡ ಮಾಡಬಾರ್ದು. ಈ ಸಂಚಿಕೆನ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ತೇನೆ, ಈಶಾನ್ಯದ ಮೂಡ ಆದರೆ ಏನಾಗುತ್ತೆ ಅಂತ. ನೈಋತ್ಯ ಭಾಗನ ಮೂಡ ಮಾಡೋದ್ರಿಂದ ನಿಮಗೆ ಒಳ್ಳೆಯದೇ, ಕೆಟ್ಟದಂತೂ ಆಗೋದಿಲ್ಲ. ಮನೆಯಲ್ಲಿ ಆರ್ಥಿಕವಾಗಿ ಅನುಕೂಲಗಳಾಗುತ್ತೆ ಮತ್ತು ನೆಮ್ಮದಿ ಇರುತ್ತೆ, ಒಂದು ಒಳ್ಳೆಯ ರೀತಿ ಅನುಕೂಲ ಆಗುತ್ತೆ. ನೈಋತ್ಯ ಭಾಗನ ಈ ಫ್ಲೋರ್ ಏನಿದೆ, ಫ್ಲೋರ್ ಲೆವೆಲ್ಗೆ ಹೈಟ್ ಮಾಡಬೇಕು. ಈ ಮನೆ ಇದೆ, ಮನೆಗಿಂತ ಈ ಜಾಗನ ಹೈಟ್ ಮಾಡಬೇಕು ಅಂತ ಏನಿಲ್ಲ. ಇದೊಂದು 8 ಫೀಟು ಅಥವಾ 9 ಫೀಟು 10 ಫೀಟು ಮಾಡಿ ಈ ಭಾಗ ಮೂಡ ಮಾಡ್ಬೋದು. ಇದಕ್ಕೆ ಈ ಕಡೆಯಿಂದನೋ ಒಂದು ಡೋರು ಅಥವಾ ಈ ಕಡೆಯಿಂದನೋ ಡೋರ್ ಮಾಡೋದ್ರಿಂದ ನೈಋತ್ಯ ಮೂಡ ಆಗುತ್ತೆ, ಅದು ಒಳ್ಳೆಯದೇ. ಫ್ಲೋರ್ ಲೆವೆಲ್ಲು ನೋಡಿ, ಈ ಫ್ಲೋರ್ಗಿಂತ ಈ ಫ್ಲೋರ್ ಲೆವೆಲ್ ಸ್ವಲ್ಪ ಹೈಟಲ್ಲಿ ಮಾಡಿ ನೈಋತ್ಯ ಮೂಡ ಮಾಡೋದ್ರಿಂದ ಅದು ನಿಮಗೆ ಒಳ್ಳೆಯದೇ, ಬೆನಿಫಿಟ್. ಅದು ಒಂದು ಒಳ್ಳೆಯ ರೀತಿಯ ನಿಮಗೆ ಅನುಕೂಲತೆ ಕೊಡುತ್ತೆ. ಆರ್ಥಿಕವಾಗಿ ಆಗ್ಬೋದು, ಫೈನಾನ್ಷಿಯಲಿ ಆಗ್ಬೋದು, ಅಥವಾ ಒಂದು ಆರೋಗ್ಯದಲ್ಲಿ ಆಗ್ಬೋದು. ನಿಮ್ಗೆ ಎಲ್ಲ ರೀತಿಯ ಅನುಕೂಲ ಕೊಡತಕ್ಕಂಥದ್ದು. ಯಾವುದೇ ಕಾಂಪೌಂಡ್ ಮೇಲೆ ಯಾವುದೇ ಮೂಲೆ ಮೂಡ ಆಗದೆ ನೈಋತ್ಯ ಮೂಲೆ ಮೂಡ ಆದರೆ ಅದೊಂದೇ ನಿಮಗೆ ಬೆನಿಫಿಟ್ ಕೊಡೋದು.
ನೈಋತ್ಯ ಮೂಡ ಒಳ್ಳೆಯದು, ಯಾವುದೇ ಕಾರಣಕ್ಕೂ ಕೆಟ್ಟದ್ದಲ್ಲ. ಅದೇ ನಿಮ್ಮ ಹಿಂದೆಗಡೆ ಇಲ್ಲೇನಾದರೂ ದೊಡ್ಡ ಬಾವಿ ಅಥವಾ ದೊಡ್ಡದೊಂದು ಏನಾದರೂ ಓಣಿ ಹೋಗ್ತಾ ಇದೆ, ಅಥವಾ ಇಲ್ಲಿ ಯಾವುದಾದ್ರೂ ಒಂದು ಬಾವಿ ಇದೆ, ದೊಡ್ಡದು ಹಳ್ಳ ಇದೆ ಅಂದರೆ ನೈಋತ್ಯ ಮೂಡ ಮಾಡಬಾರ್ದು. ನೈಋತ್ಯ ಮೂಡ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ಬರೋದಿಲ್ಲ. ಪಶ್ಚಿಮಕ್ಕೆ, ದಕ್ಷಿಣಕ್ಕೆ ಯಾವುದೇ ಹಳ್ಳಗಳಿಲ್ಲದೆ ಮನೆಗಳು ಅಥವಾ ಖಾಲಿ ಜಾಗ ಇದ್ದರೂ ನೈಋತ್ಯ ಮೂಡ ಮಾಡ್ಬೋದು. ನೀವು ನೈಋತ್ಯದಲ್ಲಿ ಏನಾದರೂ ಹಳ್ಳಗಳಿದ್ದಾವೆ, ದೊಡ್ಡ ದೊಡ್ಡದು ಬಾವಿ ಥರನೋ ಅಥವಾ ಏನಾದರೂ ಹಳ್ಳ ಇದೆ ಅಂದರೆ ಯಾವುದೇ ಕಾರಣಕ್ಕೂ ನೈಋತ್ಯ ಮೂಡ ಮಾಡಬಾರ್ದು. ಅದೊಂದು ಜ್ಞಾಪಕ ಇರಲಿ, ಅದು ಒಳ್ಳೆಯದಲ್ಲ. ನೈಋತ್ಯ ನಾನು ಮೂಡ ಮಾಡೇ ಮಾಡ್ತೀನಿ ಅನ್ನೋದಾದರೆ ನಾನು ಹೇಳಿರ್ತಕ್ಕಂಥ ರೀತಿಯಲ್ಲಿ ಈ ಕಡೆ ಹಳ್ಳಗಳಿಲ್ಲದೆ ಸೆಟ್ ಬ್ಯಾಕ್ಗಳು ಕರೆಕ್ಟಾಗಿ ಬಿಟ್ಕೊಂಡು ಈ ಭಾಗನ ಮೂಡ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ ಇರುತ್ತೆ, ನಿಮಗೆ ಅದರಿಂದ ತೊಂದರೆಗಳಾಗೋದಿಲ್ಲ, ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತಾ, ಬೇರೆ ಜಾಗಗಳ ಮೂಡ ವಿಚಾರಕ್ಕೆ ಹೋಲಿಸಿದ್ರೆ ನೈಋತ್ಯದ ಮೂಡ ಮಾಡ್ಬೋದು. ಯಾವುದೇ ಕಾರಣಕ್ಕೂ ನೈಋತ್ಯದ ಮೂಡ ಕೆಟ್ಟದ್ದಲ್ಲ, ಒಳ್ಳೆಯದೇ. ಆದರೆ ಅದನ್ನು ಮಾಡೋ ವಿಧಾನ ಗೊತ್ತಿರಬೇಕು. ನೈಋತ್ಯ ಭಾಗ ದಕ್ಷಿಣಕ್ಕೆ, ಪಶ್ಚಿಮಕ್ಕೆ ಕಾಂಪೌಂಡ್ ಒಳಗಡೆ ಈ ಫ್ಲೋರ್ಗಿಂತ ಈ ಫ್ಲೋರ್ ರೈಟ್ ಇರಬೇಕು. ಹಿಂದೆಗಡೆ ಹಳ್ಳಗಳಿಲ್ಲದೆ ನೈಋತ್ಯ ಮೂಡ ಮಾಡೋದ್ರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ, ಕೆಟ್ಟದ್ದಾಗೋದಿಲ್ಲ ಅಂತ ಹೇಳ್ಬೋದು. ಇನ್ನು ಬೇರೆ ಈಶಾನ್ಯ ಭಾಗನ ಮೂಡ ಮಾಡಲೇಬಾರ್ದು. ವಾಯುವ್ಯನ ಮೂಡ ಮಾಡಿದ್ರು ತಪ್ಪೆ, ಆಗ್ನೇಯನ ಮೂಡ ಮಾಡಿದ್ರು ತಪ್ಪೆ ಅಂತ ಹೇಳ್ತಾ, ಈ ರೀತಿ ನೈಋತ್ಯ ಭಾಗನ ಮೂಡ ಮಾಡ್ಕೊಂಡಿದ್ರೆ ಅದರಿಂದ ನಿಮಗೆ ತಪ್ಪಾಗೋದಿಲ್ಲ. ಅಥವಾ ಮೂಡ ಮಾಡಬೇಕಾದ್ರೂ ನಾನು ಹೇಳಿರೋ ರೀತಿಯಲ್ಲಿ ಮಾಡ್ಕೊಳ್ಳಿ, ಅದು ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಅದೇ ರೀತಿ ನಮ್ಮ ವಾಸ್ತು ಸಲಹೆ ಏನಾದರೂ ಬೇಕಾಗಿದ್ದರೆ ಈ ಡಿಸ್ಪ್ಲೇಲಿ ಆಗ್ತಾ ಇರ್ತಕ್ಕಂಥ ನಂಬರ್ಗೆ ಫೋನ್ ಮಾಡಿ ನೀವು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಬೋದು. ಅದೇ ರೀತಿ ನಮ್ಮ ಹತ್ರ ವಾಸ್ತು ರೀತಿ ನೀವೇನಾದರೂ ವಿಸಿಟ್ಸ್ ಮಾಡಿಸ್ಕೊಳೋದಕ್ಕೆ ಅಥವಾ ನಮ್ಮಲ್ಲಿ ನೀವು ಅದ್ರ ಬಗ್ಗೆ ಮಾಹಿತಿ ಬೇಕು ಅನ್ನೋದಾದರೆ ಅದರದ್ದೇ ಆದ ಫೀಸ್ ಇರುತ್ತೆ. ಹಾಗಾಗಿ ನೀವು ಅದನ್ನು ಪೇ ಮಾಡಿ ಅದರದ್ದು ನೀವು ಅನುಕೂಲ ಪಡ್ಕೊಳ್ಬೋದು ಅಂತ ಹೇಳ್ತಾ, ನೀವು ವಾಸ್ತುವಿನ ರೀತಿ ನಾನು ಹೇಳಿರೋದು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ಇರಾವಾಸ್ತು ಚಾನಲ್ನ ಇದೇ ರೀತಿ ನೋಡ್ತಾ ಇರಿ. ಮುಂದಿನ ದಿನಗಳಲ್ಲಿ ವಾಸ್ತುವಿನ ರೀತಿ ಒಳ್ಳೊಳ್ಳೆಯ ವಿಚಾರ ನಿಮ್ಮ ಮುಂದೆ ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.